ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂತಹ ವಿಚಾರ ಕಾಂಗ್ರೆಸ್ನಲ್ಲಿ ಸುಂಟರ ಗಾಳಿಗೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖಿಸಿ ಆ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ರಾಜಣ್ಣ ಅವರು. ಇದೇ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ, ನನಗೆ ಸಮಯ ಕೊಡಿ ಅಂತಾನು ಕೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಆಪ್ತ ಪತ್ರ ಸಂಚಲನ. ರಾಹುಲ್ ಗಾಂಧಿಗೆ ಪತ್ರ ಬರೆದ ಮಾಜಿ ಸಚಿವ ರಾಜಣ್ಣ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಡಿಕೆಶಿಗೆ ಗದ್ದುಗೆ ತಪ್ಪಿಸಲು ಒಳಗೊಳಗೆ ರಣತಂತ್ರ ನಡೆಯುತ್ತಿದೆ. ಹೇಗಾದ್ರೂ ಮಾಡಿ ಕುರ್ಚಿಯಲ್ಲಿ ರಾರಾಜಿಸಲು ಡಿಸಿಎಂ ದೆಹಲಿ ದಂಡಯಾತ್ರೆ ಮುಂದುವರೆಸಿದ್ದಾರೆ. ಡಿಕೆ ಹೈಕಮಾಂಡ್ ಭೇಟಿಗೆ ಮುನ್ನವೇ ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಪತ್ರ ಸಂಚಲನ ಮೂಡಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನವೆಂಬರ್ 17ರಂದು ಸುದೀರ್ಘ ಪತ್ರ ಬರೆದಿದ್ದಾರೆ. ಮಂತ್ರಿಗರಿಗೆ ಕುತ್ತು ತಂದ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಮಾತೆ ಮುಳುವಾದ ಬಗ್ಗೆ 8 ಪುಟಗಳ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ತಾವು ಆಡಿದ ಮಾತಿನ ಪ್ರತಿ ಪದದ ಅರ್ಥ ಸಹಿತ ವಿವರಿಸಿದ್ದಾರೆ. ರಾಜಣ್ಣ ಪತ್ರದಲ್ಲೇನಿದೆ? ಗೌರವಾನ್ವಿತ ಶ್ರೀ ರಾಹುಲ್ ಗಾಂಧೀಜಿ, ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕನಾಗಿದ್ದು ಕರ್ನಾಟಕ ಸರ್ಕಾರದಲ್ಲಿ ಸಹಕಾರ ಸಚಿವನಾಗಿಯೂ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿಯೂ ಈ ಹಿಂದೆ ಸೇವೆ ಸಲ್ಲಿಸಿದ್ದೇನೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಿಂದ ತನ್ನನ್ನು ಕೈಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೆಲ ಪ್ರಮುಖ ವಿಷಯಗಳನ್ನು ಗಮನಕ್ಕೆ ತರುತ್ತಿದ್ದೇನೆ. ವೋಟ್ ಚೋರಿ ಕಾರ್ಯಕ್ರಮವನ್ನ ತಾನು ಹೃದಯಪೂರ್ವಕವಾಗಿ ಬೆಂಬಲಿಸಿದ್ದು, ಇಂತಹ ಮಹತ್ವದ ವಿಷಯಗಳನ್ನು ದೇಶದ ಮುಂದೆ ಇಡುವ ನಿಮ್ಮ ನಾಯಕತ್ವ ಮತ್ತು ಮುಂದಾಳತ್ವವನ್ನ ಆಳವಾಗಿ ಮೆಚ್ಚುತ್ತೇನೆ. ನಾನು ನೀಡಿದ್ದ ಹೇಳಿಕೆಯ ಉದ್ದೇಶ ಏನೆಂದರೆ, ಕೆಪಿಸಿಸಿ ನೇಮಕ ಮಾಡಿದ ಬಿಎಲ್ಎಗಳು ತಮ್ಮ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ಸಂಬಂಧಿಸಿದವರು ಈ ಲೋಪಗಳತ್ತ ಸೂಕ್ತ ಗಮನ ನೀಡಿದ್ರೆ ಅವುಗಳನ್ನು ತಪ್ಪಿಸಬಹುದಾಗಿತ್ತು. ಹಾಗಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಇನ್ನೂ 8ರಿಂದ 10 ಸ್ಥಾನಗಳನ್ನು ಹೆಚ್ಚಾಗಿ ಗೆಲ್ಲುವ ಸಾಧ್ಯತೆ ಇತ್ತು. ಇದೇ ರೀತಿಯ ಲೋಪಗಳನ್ನು ಇತರ ರಾಜ್ಯಗಳಲ್ಲಿಯೂ ತಪ್ಪಿಸಿದ್ದರೆ ಇನ್ನೂ 30ರಿಂದ 40 ಸ್ಥಾನಗಳನ್ನು ಹೆಚ್ಚಾಗಿ ಗೆಲ್ಲಬಹುದಾಗಿತ್ತು. ಆ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುತ್ತಿರಲಿಲ್ಲ. ಬದಲಾಗಿ ಕಾಂಗ್ರೆಸ್ ಪಕ್ಷವೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ನಮ್ಮ ಪ್ರಿಯ ಯುವ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗುತ್ತಿದ್ದರು ಎಂಬುದಾಗಿತ್ತು. ಸತ್ಯತೆಯನ್ನ ನಿಮ್ಮ ಮುಂದಿಡುವ ಸಲುವಾಗಿ ಈ ಪತ್ರ ಬರೆದಿದ್ದೇನೆ. ಜೊತೆಗೆ ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿ ತಪ್ಪು ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತಂದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತಿದ್ದೇನೆ. ಈ ವಿಷಯಗಳ ಕುರಿತು ವಿವರವಾಗಿ ಚರ್ಚಿಸಲು ಭೇಟಿಗೆ ಸಮಯ ನೀಡುವಂತೆಯೂ ಕೋರುತ್ತಿದ್ದೇನೆ. ಲೆಟರ್ ಬರೆದಿರುವುದನ್ನ ಕೇಳಿ ನನಗೆ ಗೊತ್ತಿಲ್ಲ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. 2 ಬಾರಿ ನಾನು ಸಚಿವನಾಗಿ ಕೆಲಸ ಮಾಡಿದ್ದೆ, ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅನ್ನುವಂತಹ ಅರ್ಥದಲ್ಲಿ ಇವತ್ತು ಸುದೀರ್ಘ ಪತ್ರವನ್ನು ಮನವಿ ಮಾಡಿದ್ದಾರೆ. ಸಮಯ ಕೊಡಿ, ನಾನು ಭೇಟಿ ಆಗ್ತೇನೆ. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡತಕ್ಕಂಥದ್ದು ಅವರಿಗೆ ಸೇರಿದಂತಹ ವಿಚಾರ. ಸೊ ಹಾಗಾಗಿ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಗು ಹತ್ತರೆ ತಾಯಿನೇ ಸಮಾಧಾನ ಪಡಿಸಬೇಕು. ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಾಮೇಲ ನೀಮೇಲ ಮಲ್ಲಯುದ್ಧ ನಡೆಯುತ್ತಿದೆ. ಡಿಕೆಶಿ ಲೆಕ್ಕಾಚಾರಗಳೆಲ್ಲ ಬುಡಮೇಲು ಆಗ್ತಿದೆ. ಡಿಸಿಎಂ ದೆಹಲಿ ವಿಮಾನ ಹತ್ತುತ್ತಿದ್ದಂತೆ ಲೆಟರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ರಾಜಣ್ಣರ ರೆಬಲ್ ಲೆಟರ್ ಸಂಚಲನ ಮೂಡಿಸಿರುವುದಂತೂ ನಿಜ. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಜಗದೀಶ್ ಹಾಗೇನೆ ಬಸವರಾಜ್. ರಾಜಣ್ಣ ಅವರ ಈ ಒಂದು ಪತ್ರ ಹಲವು ರೀತಿಯಿಂದ ಸುಂಟರಗಾಳಿಯನ್ನ ಎಬ್ಬಿಸ್ತಾ ಇದೆ. ಅವರು ವೆರಿ ಕ್ಲಿಯರ್ ಆಗಿ ತಮ್ಮ ವಿಚಾರಗಳನ್ನ, ತಮ್ಮ ಸ್ಟ್ಯಾಂಡ್ ಅನ್ನ ಪತ್ರದ ಮೂಲಕವೇ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವೋಟ್ ಚೋರಿ ಬಗ್ಗೆ ಯಾರು ನಿಮ್ಮ ಹತ್ರ ಮಿಸ್ಗೈಡ್ ಮಾಡಿದ್ರು ಅಂತವ್ರ ವಿರುದ್ಧ ಕ್ರಮ ತಗೋಬೇಕು ಅನ್ನೋದು ಒಂದಾದ್ರೆ,
ಡಿಕೆ ಶಿವಕುಮಾರ್ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತಿದ್ವಿ. ಈ ಮೂಲಕ ನೀವು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ರಿ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗೋದನ್ನ ತಪ್ಪಿಸಿದ್ದೇ ಡಿಕೆ ಶಿವಕುಮಾರ್ ಅನ್ನೋ ದಾಟಿಯಲ್ಲಿ ಬಾಣ ಹೂಡಿಬಿಟ್ಟಾಗಿದೆ ರಾಜಣ್ಣ ಅವರು. ಇದು ಯಾವ ಮಟ್ಟಿಗೆ ಪರಿಣಾಮ ಬೀರಬಹುದು? ಈ ಪತ್ರದ ಹಿಂದೆ ಇರುವಂತಹ ಅಸಲಿ ಉದ್ದೇಶ ಏನು? ಬಸವರಾಜ್, ಹೆಂಗ್ ನೋಡ್ತೀರಿ ನೀವು ಇದನ್ನ? ಖಂಡಿತ ಶ್ರೀಪಾದ್, ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಯೇ ರಾಜಣ್ಣ ಅವರು ಈ ಪತ್ರ ಬರೆದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇರತಕ್ಕಂಥದ್ದು, ಅದೆಲ್ಲವೂ ಕೂಡ ಫಿನ್ ಮಾಡ್ತಾ ಇರತಕ್ಕಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಅವರು ವಿಫಲರಾಗಿದ್ದಾರೆ ಅನ್ನುವಂಥದ್ದು. ಒಂದು, ಲೋಕಸಭೆಯಲ್ಲಿ ಬಿಎಲ್ಒಗಳನ್ನ ನೇಮಕ ಮಾಡುವಂಥದ್ದು ಕೂಡ ಕೆಪಿಸಿಸಿ ಅಧ್ಯಕ್ಷರು ಅದನ್ನ ಸಮರ್ಪಕವಾಗಿ ಮಾಡಲಿಲ್ಲ. ಅಸಮರ್ಪಕವಾಗಿ ಮಾಡಿದ್ರೆ ಇನ್ನೂ 8 ಕ್ಷೇತ್ರಗಳಲ್ಲಿ ನಾವು ಗೆಲ್ತಾ ಇದ್ವಿ. ಇನ್ನೊಂದಿಷ್ಟು ದೇಶಾದ್ಯಂತ 34 ಕ್ಷೇತ್ರಗಳು ಹೆಚ್ಚಾಗಿ ಬಂದ್ಬಿಟ್ಟಿದ್ರೆ ನೀವು ಪ್ರಧಾನಿ ಆಗ್ತಾ ಇದ್ರಿ. ಆ ಅವಕಾಶ ತಪ್ಪೋದಕ್ಕೆ ಕರ್ನಾಟಕ ಕೂಡ ಒಂದು ಕಾರಣ. ಯಾಕಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಬಿಎಲ್ಎಗಳನ್ನ ನೇಮಕ ಮಾಡುವಲ್ಲಿ ಒಂದು ರೀತಿಯಲ್ಲಿ ಉದಾಸೀನವನ್ನ ತೋರಿಸಿದ್ದಾರೆ. ಇದು ಕೆಪಿಸಿಸಿ ಅಧ್ಯಕ್ಷರ ನೇರ ಹೊಣೆ ಅನ್ನುವಂಥದ್ದು. ಇನ್ನೊಂದು ಈ ಮತಗಳ್ಳತನದ ವಿರುದ್ಧ ಏನು ಮಾತನಾಡುವಂತ ಸಂದರ್ಭದಲ್ಲಿ ನನ್ನ ಹೇಳಿಕೆಯನ್ನ ನಿಮಗೆ ಕಳಿಸಲಾಗಿತ್ತು, ಅದನ್ನ ಅರ್ಧ ಕಳಿಸಲಾಗಿದೆ, ಇನ್ನು ಅರ್ಧ ಕಳಿಸಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಪೂರ್ತಿಯಾದಂತಹ ಬೈಟು ಮತ್ತು ಅಲ್ಲಿ ಏನ್ ಹೇಳಿದ್ದೇನೆ ಅದರ ಅರ್ಥ ಏನು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸುದೀರ್ಘವಾಗಿ 8 ಪುಟಗಳ ಪತ್ರಗಳನ್ನ ರಾಹುಲ್ ಗಾಂಧಿ ಅವರಿಗೆ ರಾಜಣ್ಣ ಅವರು ಕಳಿಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಸಚಿವ ಸ್ಥಾನದಿಂದ ವಜಾ ಆದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನು ಸಾಕಷ್ಟು ಬಾರಿ ಮಾಡಿದ್ರು. ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ಅವಕಾಶ ಸಿಗದೇ ಇರೋ ಕಾರಣಕ್ಕಾಗಿ ಈಗ ಪತ್ರಗಳನ್ನ ಬರೆಯೋಕೆ ಆರಂಭಿಸಿದ್ದಾರೆ. ಅದು ಸುದೀರ್ಘವಾದಂತಹ ಪತ್ರ. ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ, ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದಾವೆ ಮತ್ತು ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಮತ್ತು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರೆ ಏನಾಗುತ್ತೆ ಅಥವಾ ಇಳಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟ ಎಲ್ಲವೂ ಕೂಡ ಈಗ ಕನಸು ಕಾಣ್ತಾ ಇದ್ದಾರೆ. ಅದರ ವಿರುದ್ಧ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಈಗ ಬೆಳವಣಿಗೆಗಳಾಗ್ತಾ ಇರೋದಕ್ಕೆ ಕಾರಣನೇ ಡಿಕೆ ಶಿವಕುಮಾರ್ ಅವರು ಸರಿಯಾಗಿ ಪಕ್ಷವನ್ನು ಸಂಘಟನೆ ಮಾಡೋದಾಗ್ಲಿ ಅಥವಾ ಸರ್ಕಾರದಲ್ಲಿ ಸರಿಯಾದ ಭಾಗತ್ವ ಆಗಿದ್ರೆ ಒಂದು ರೀತಿಯಲ್ಲಿ ನಾವು ಇನ್ನೂ ಚೆನ್ನಾಗಿ ಆಡಳಿತವನ್ನು ಕೊಡಬೇಕಾಗ್ತಿತ್ತು. ಆದ್ರೆ ಎಲ್ಲದಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ ಅವರೇ ಕಾರಣ ಆಗ್ತಾ ಇದ್ದಾರೆ. ಒಂದು ಆಡಳಿತವನ್ನು ಕೊಟ್ಟಿದ್ರೆ ಮತ್ತು ನಾನು ಕೂಡ 2 ವರ್ಷ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದ ವರ್ಚಸ್ಸನ್ನು ಕುಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಸ್ಪಷ್ಟವಾದಂತಹ ಉಲ್ಲೇಖಗಳನ್ನ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ಮುಂದಿನ ದಿನಗಳಲ್ಲಿಯೂ ಕೂಡ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಮತ್ತು ನಾನು ಕೂಡ 2 ವರ್ಷ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಭ್ರಷ್ಟಾಚಾರವನ್ನ ಮಾಡಿಲ್ಲ, ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿಲ್ಲ ಮತ್ತು ಮೀಸಲಾತಿಯನ್ನು ಕಲ್ಪಿಸಿದ್ದೇನೆ, ಸಹಕಾರ ಇಲಾಖೆಯಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೇನೆ ಅನ್ನುವಂಥದ್ದು ವಿಸ್ತೃತವಾಗಿ ಬರೆಯುವ ಮೂಲಕ ತಾವು ಎಷ್ಟು ಕ್ಲೀನ್ ಆಗಿದ್ವಿ, ನನ್ನ ವಿರುದ್ಧ ಯಾವ ರೀತಿಯಾದಂತಹ ಕುತಂತ್ರ ಆಗಿದೆ, ಆ ಕುತಂತ್ರದ ಭಾಗವಾಗಿದ್ದವರು ಯಾರು, ಆ ಕುತಂತ್ರ ಮಾಡಿದವರು ಯಾರು, ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿ ರಾಜನ್ ಅವರು ಪತ್ರ ಬರೆದಿದ್ದಾರೆ. ಈ ಪತ್ರ ಬರೆಯೋದಕ್ಕೂ ಮುಂಚಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಪತ್ರ ಬಹಿರಂಗ ಆಗಿರ್ತಕ್ಕಂಥದ್ದು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ 2 ದಿನಗಳಿಂದ 2 ಬಾರಿ ಭೇಟಿ ಮಾಡಿದ್ರು. ಅವಾಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜಣ್ಣ ಅವರು, ಡಿಕೆ ಶಿವಕುಮಾರ್ ಅವರು ಎಷ್ಟೇ ಭೇಟಿ ಮಾಡಿದ್ರು ಕೂಡ ನಾನು ಅವರ ವಿಚಾರದಲ್ಲಿ ರಾಜಿ ಇಲ್ಲ. ಈ ಹಿಂದೆ ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದೇನೆ ಅದಕ್ಕೆಲ್ಲಕ್ಕೂ ಸ್ಟ್ಯಾಂಡ್ ಆಗಿದ್ದೇನೆ, ಎಲ್ಲದಕ್ಕೂ ಬದ್ಧ, ಎಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಕೇಳಿದ್ರು ಕೂಡ ಹೇಳಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಸಂಧಾನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಣ್ಣ ಅವ್ರ ಜೊತೆ, ಆದ್ರೆ ಅದಾಗ್ತಿಲ್ಲ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಸರಣಿ ಪತ್ರಗಳನ್ನು ಬರೀತಾ ಇದ್ದಾರೆ. ಪ್ರತಿ ವಾರಕ್ಕೊಂದು ಪತ್ರವನ್ನ ಬರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜಣ್ಣ ಅವರು ನಿರ್ಧರಿಸಿರೋದ್ರಿಂದ ಸಹಜವಾಗಿ ರಾಜ್ಯ ರಾಜಕೀಯದ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರಿಗೆ ಅಂದ್ರೆ ನಾನ್ ನಿಮ್ಮನ್ನ ಭೇಟಿ ಮಾಡಬೇಕು, ಅವಕಾಶ ಕೊಡಿ ಅನ್ನೋಂಥದ್ದೊಂದು ಅವರು ಕೇಳ್ತಾ ಇದ್ದಾರೆ. ಅದರ ಅವಕಾಶ ಆಗದೆ ಇರೋ ಕಾರಣಕ್ಕಾಗಿ ಪತ್ರಗಳ ಮೂಲಕ ವಿಷಯವನ್ನು ತಲುಪಿಸುವಂತ ಕೆಲಸವನ್ನ ರಾಜಣ್ಣ ಅವರು ಮಾಡ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಬಸವರಾಜ್ ಸಂಪರ್ಕದಲ್ಲಿ ಇರಿ. ಸುರೇಶ್, ಈಗ ರಾಜಣ್ಣ ಅವರ ಪತ್ರ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಎಷ್ಟರ ಮಟ್ಟಿಗೆ ಮಾನ್ಯತೆ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇವರ ಪತ್ರದ ಉದ್ದೇಶ ಮತ್ತೆ ಸಂಪುಟದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದು ಇಂಡೈರೆಕ್ಟ್ ಆಗಿ, ಇದು ಮಾತ್ರ ಸತ್ಯ. ಇದನ್ನ ಅಲ್ಲಗಳೆಯೋಂಗೆ ಸಾಧ್ಯನೇ ಇಲ್ಲ. ಇವರು ಮತ್ತೆ ತಮ್ಮ ಆ ಜವಾಬ್ದಾರಿಯನ್ನ ಗಿಟ್ಟಿಸ್ಕೋಬೇಕು, ಹೈಕಮಾಂಡ್ಗೆ ಮೊದಲಿನ ರೀತಿ ಹತ್ತಿರ ಆಗಬೇಕು. ಆ ಹತ್ತಿರ ಆಗಬೇಕು ಅಂತಂದ್ರೆ ಈ ಎಲ್ಲಾ ಕನ್ಫ್ಯೂಷನ್ಗಳನ್ನ ರಾಜಣ್ಣ ಅವರೇ ದೂರ ಮಾಡಬೇಕು. ಆದ್ರೆ ಈ ಪತ್ರಕ್ಕೆ ಎಷ್ಟು ಪ್ರಿಫರೆನ್ಸ್ ಸಿಗುತ್ತೆ, ಆ ಪ್ರಿಫರೆನ್ಸ್ ಸಿಕ್ಕರೆ ಮಾತ್ರ ರಾಜಣ್ಣ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯ. ಇದಾಗುತ್ತಾ?
ಶ್ರೀಪಾದ್ ಪಟೇಲ್ KN ರಾಜಣ್ಣ ಅವರು ಮತ್ತೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗಬೇಕು ಅಂತಕ್ಕಂತಹ ಇರಾದೆ ಇರತಕ್ಕಂಥದ್ದು ನಿಜ. ಆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವತಃ ಸಿದ್ದರಾಮಯ್ಯ ಅವರ ಬಳಿನೂ ಕೂಡ ಮನವಿ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಅವರು ಪತ್ರ ಬರೆದಿರತಕ್ಕಂತಹ ಉದ್ದೇಶವನ್ನು ನೋಡ್ತಾ ಹೋದ್ರೆ ಅದು ಕೇವಲ ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂತಹ ಒಂದೇ ಒಂದು ವಿಚಾರವನ್ನು ಪತ್ರವನ್ನು ಬರೆದಂತೆ ಕಾಣ್ತಾ ಇಲ್ಲ. ಆ ಪತ್ರದಲ್ಲಿ ಇರತಕ್ಕಂಥ ಸಾರಾಂಶಗಳನ್ನ ಸೂಕ್ಷ್ಮವಾಗಿ ನೋಡೋದಾದ್ರೆ ನೋಡಿ 3-4 ವಿಚಾರಗಳನ್ನ ಹೈಕಮಾಂಡ್ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬರೆದಿರ್ತಕ್ಕಂಥದ್ದು. ಆ 3-4 ಅಂಶಗಳಲ್ಲಿ ಒಂದು DK ಶಿವಕುಮಾರ್ ಅವರ ಕಾರ್ಯವೈಖರಿ ಬಗ್ಗೆ ಟೀಕೆ ಮಾಡುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. BLOಗಳನ್ನ ನೇಮಕ ಮಾಡಿದ್ರೆ ಆ BLOಗಳನ್ನ ಹ್ಯಾಂಡಲ್ ಮಾಡಬೇಕಾದಂತವರು, ಅವರ ಮೇಲೆ ಗಮನ ಇಡಬೇಕಾದಂತವ್ರು, ಅವರ ಮೇಲೆ ನಿಗಾ ಇಡಬೇಕಾದಂತವ್ರು, ಮತ್ತೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡಬೇಕಾಗಿದ್ದಂತವರು DK ಶಿವಕುಮಾರ್. ಆ ಕೆಲಸ ಆಗಿಲ್ಲ ಅಂತಕ್ಕಂಥ ಮೂಲಕ ಅಲ್ಲಿ KPCC ಅಧ್ಯಕ್ಷರಾಗಿ ಅವರ ಕಾರ್ಯವೈಖರಿಯನ್ನು ಟೀಕೆ ಮಾಡಿರ್ತಕ್ಕಂಥ ಒಂದು ಸ್ಪಷ್ಟ ಆಗಿರ್ತಕ್ಕಂಥದ್ದು. ಎರಡನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕೆಳಗೆ ಎಂದು ಇಳಿಸಿದ್ದೆ ಆದ್ರೆ ಸಿಎಂ ಸ್ಥಾನದಿಂದ ಪಕ್ಷಕ್ಕೆ ಆಗಬಹುದಂತ ಡ್ಯಾಮೇಜ್ಗಳು ಏನು ಅನ್ನೋ ಮೂಲಕ DK ಶಿವಕುಮಾರ್ಗೆ ಅಲ್ಲಿ ಕೌಂಟರ್ ಅನ್ನ ಕೊಡುವ ಮೂಲಕ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಇವೆರಡು ವಿಚಾರಗಳ ಮಧ್ಯೆ ರಾಹುಲ್ ಗಾಂಧಿ ಅವರ ಭೇಟಿಗೆ ನೇರವಾಗಿ ಕೇಳಿರ್ತಕ್ಕಂಥದ್ದು. ನಾನು ಮತ್ತಷ್ಟು ವಿಚಾರಗಳನ್ನ ಮಾತಾಡುವಂತದ್ದಿದೆ, ಹಾಗಾಗಿ ನನಗೆ ನೇರವಾಗಿ ತಮ್ಮ ಭೇಟಿಗೆ ಅಪಾಯಿಂಟ್ಮೆಂಟ್ ಬೇಕು ಅಂತಕ್ಕಂಥದ್ದು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಯಶಸ್ವಿಯಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಒಂದಷ್ಟು ಪ್ಲಾನ್ಗಳು ನಡೀತಾ ಇರ್ತಕ್ಕಂಥ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿಯಿಂದ ಅಂತರವನ್ನ ಕಾಯ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ಅಂತರ ದೂರ ಆಗೋದಕ್ಕೆ ಏನ್ ಬೇಕೋ ಅಷ್ಟು ಸರ್ಕಸ್ಗಳು ಸಿದ್ದರಾಮಯ್ಯ ಅವರ ಟೀಮ್ ನಿಂದ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ. ನೋಡಿ, ಕಳೆದ 3-4 ತಿಂಗಳಿಂದ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ DK ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಆ ಪ್ರಯತ್ನ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಕೇವಲ ಖರ್ಗೆ ಅವರ ಮೂಲಕ ಸಂದೇಶವನ್ನು ಒತ್ತು ಕಳಿಸಿದ್ರೆ ವಿನಃ ಇಲ್ಲಿಯೂ ಕೂಡ DK ಶಿವಕುಮಾರ್ ಅವರನ್ನ ಬಂದಂತ ಸಂದರ್ಭದಲ್ಲಿ, ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಈಗ ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ DK ಶಿವಕುಮಾರ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆನ್ ಬಿದ್ದಿರ್ತಕ್ಕಂಥದ್ದು. ಅವ್ರ ಮೂಲಕ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ಅದಾಗಿಲ್ಲ. ಈಗ ರಾಜಣ್ಣ ಅವರ ಪತ್ರ ಏನಿದೆ, ಈ ಪತ್ರ ಹೈಕಮಾಂಡ್ ಸೇರಿದ ನಂತರ ಮತ್ತೆ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ದೂರವಾದಂತಹ ಮಾತು. ಅದು ಈಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನಿದೆ ಶನಿವಾರ, ಅದಕ್ಕೆ ಪೂರಕವಾದಂತ ಈ ಒಂದು ಪತ್ರ ಒಂದಷ್ಟು ಪುಷ್ಟಿಯನ್ನು ಕೊಡುವಂತದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬಿಡ್ತಾರೆ, ಮಾತುಕತೆ ಆಗುತ್ತೆ, ಆಗುತ್ತೆ ಅಂತಕ್ಕಂಥ ಒಂದಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದೆ. ಆದ್ರೆ ಅದಕ್ಕೆ ಈ ಒಂದು ಪತ್ರ ಎಷ್ಟರ ಮಟ್ಟಿಗೆ ಒಂದ್ ರೀತಿ ಹಾಲಿನಲ್ಲಿ ಉಳಿ ಇಡುವಂತದ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಪೂರಕವಾದಂತಹ ಈ ಒಂದು ಪತ್ರ ಆಗಿರ್ತಕ್ಕಂಥದ್ದು. ಸೊ ಈಗ ರಾಹುಲ್ ಗಾಂಧಿ ಅವರಿಂದನ DK ಶಿವಕುಮಾರ್ ಅವರು ಅಂತರ ಕಾಯ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲಾ ಪೂರಕ ಅಂಶಗಳು ಕೂಡ ಆ ಪತ್ರದಲ್ಲಿ ಅಡಕಾಗಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥ ವಿಚಾರ ಅಂದ್ರೆ ರಾಹುಲ್ ಗಾಂಧಿ ಅವರು ಯಾವತ್ತೂ ಇಲ್ಲಂತವ್ರ ಪತ್ರವನ್ನ ಯಾಕೆ ಈಗ ಬರೆಯುವಂತ ಸಂದರ್ಭ ಬಂತು ಅಂತಕ್ಕಂಥದ್ದು. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ಆಗತ್ತೆ ಅಂತಕ್ಕಂಥ ಚರ್ಚೆ ಬಹಳ ಗಟ್ಟಿ ಆಗ್ತಾ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅಂತಕ್ಕಂಥದ್ದು ಕೂಡ ಒಂದಷ್ಟು ರಾಜಕೀಯ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಿ ಆಗ್ತು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ನಾಯಕತ್ವದಿಂದ ಇಳಿಸಿದ್ರೆ ಏನೆಲ್ಲ ಆಗ್ಬಹುದು, ಆ ಡ್ಯಾಮೇಜ್ಗಳು ಏನಾಗಬಹುದು ಅಂತಕ್ಕಂಥದನ್ನ ಉಲ್ಲೇಖ ಮಾಡುವ ಮೂಲಕ ಸಿದ್ದರಾಮಯ್ಯ DK ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಆಗದಂತಹ ಒಂದಷ್ಟು ಸನ್ನಿವೇಶಗಳನ್ನು ಕೂಡ ಸಿದ್ದರಾಮಯ್ಯ ಆಪ್ತ ಬಣ ನಿರ್ಮಾಣ ಮಾಡ್ತಾ ಹೋಯ್ತಾ ಅಂತಕ್ಕಂಥ ಪ್ರಶ್ನೆ. ಜೊತೆಗೆ ಸಿದ್ದರಾಮಯ್ಯ ಅವರೇ ತಮ್ಮ ಆಪ್ತರ ಮೂಲಕ ಈ ಒಂದು ಪತ್ರವನ್ನು ಬರೆಸುವಂತಹ ಆಗಿದೆಯಾ, ಆ ರೀತಿಯನ್ನು ಮಾಡಿರಬಹುದಾ ಅಂತಕ್ಕಂಥದ್ದು ಕೂಡ ಚರ್ಚೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇದೊಂದು ಸಿದ್ದರಾಮಯ್ಯ ಟೀಮ್ಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಇದೊಂದು ರೈಟ್ ಟೈಮ್ಗೆ ಈ ಒಂದು ಪತ್ರ KN ರಾಜಣ್ಣ ಅವರ ಪತ್ರ ಹೈಕಮಾಂಡ್ಗೆ ಸೇರಿರ್ತಕ್ಕಂಥದ್ದು. ಸೊ ಈ ಪತ್ರಕ್ಕೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಮತ್ತೆ ಬೆಳಕನ್ನು ಚೆಲ್ತಾರೆ ಅಂತಕ್ಕಂಥದ್ದು ಈಗ ಇರ್ತಕ್ಕಂತಹ ಪ್ರಶ್ನೆಗಳು. ಆದ್ರೆ ರಾಹುಲ್ ಗಾಂಧಿ ಅವರ ಕೈ ಪತ್ರ ಸೇರಿದೆ, ಆ ಪತ್ರದಿಂದ ಸಹಜವಾಗಿ DK ಶಿವಕುಮಾರ್ ಮೇಲೆ ಈವರೆಗೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ಒಂದಷ್ಟು ಅಳುಕಿತ್ತು. ಆದ್ರೆ ಈಗ ಅದು ಮತ್ತೆ ಅಂತರ ಜಾಸ್ತಿ ಆಗುವಂತ ಸಾಧ್ಯತೆಗಳೇ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ DK ಶಿವಕುಮಾರ್ ಏನ್ ಪ್ರಯತ್ನ ಮಾಡ್ತಾರೋ ಅದಕ್ಕೆ ಒಂದ್ ರೀತಿಯಲ್ಲಿ ಹಾಲಿಗೆ ಉಳಿ ಹಿಂಡುವಂತಹ ಪ್ರಯತ್ನ ಆಗಿದೆ ಅಂತಕ್ಕಂಥದ್ದು ಈ ಪತ್ರ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಶ್ರೀಪಾದ್ ಪಟೇಲ್. ಫೈನ್, ಥ್ಯಾಂಕ್ ಯು ಸುರೇಶ್. ಬಸವರಾಜ್, ನಿಮಗೂ ಕೂಡ ಧನ್ಯವಾದ.